ಇಂಡಿಯಾದಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಒಂದೊಂದು ರೂಮನ್ನು ಸಫಿಶಿಯಂಟ್ ಆಗುವಷ್ಟು ಜಾಗನ ನಾವು ಪ್ಲಾನ್ ಮಾಡಿ ಸ್ಕೆಚ್ ಹಾಕೊಂಡು ಇಟ್ಟಿಗೆ ಜಲ್ಲಿ ಸಿಮೆಂಟ್ ಕಬ್ಬಿಣ ಯೂಸ್ ಮಾಡಿ ನಾವು ಮನೆ ಕಟ್ತೀವಿ. ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 6 ತಿಂಗಳು 1 ವರ್ಷನೇ ಬೇಕಾಗತ್ತೆ. ಆದ್ರೆ ಇಂಗ್ಲೆಂಡ್ ಅಲ್ಲಿ ಮನೆ ಕಟ್ಟೋದಕ್ಕೆ ಮೇನ್ ಆಗಿ ಬೇಕಾಗಿರೋದು ವುಡ್. ಮುಂದ್ಗಡೆ ಗೋಡೆಗೆ 1 ರೌಂಡ್ ಇಟ್ಟಿಗೆಗಳನ್ನ ಜೋಡಿಸ್ಕೊಂಡು ಆಮೇಲೆ ಒಳಗಡೆಗೆ ಪೂರ್ತಿ ಈ ಮರದ ದಿಮ್ಮೆಗಳನ್ನ ಬಳಸ್ಕೊಂಡೇನೆ ಮನೆ ಕಟ್ಟಿ ಮುಗಿಸ್ತಾರೆ. ಈ ತರ ಮರದ ಮನೆಗಳನ್ನ ಹಿಂದಿನ ಕಾಲದಿಂದನೂ ಕಟ್ಕೊಂಡ್ ಬರ್ತಿದ್ದಾರೆ. ಹಾಗೆ ಈ ಮರದ ಮನೆಗಳು ಕ್ಲೈಮೇಟ್ ಡಿಸಾಸ್ಟರ್ ಅಂದ್ರೆ ಅರ್ಥ್ಕ್ವೇಕ್, ಟಾರ್ನಾಡೋ ಇದೆಲ್ಲ ತಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಇಲ್ಲಿನ ಮನೆಗಳನ್ನ ವುಡ್ ಇಂದನೇ ಕಟ್ತಾರೆ. ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಮನೆಗಳ ಗೋಡೆಗಳು ಇನ್ನರ್ ಲೇಯರ್ ಮತ್ತೆ ಔಟರ್ ಲೇಯರ್ ಇರುತ್ತೆ. ಆ ಗೋಡೆಗಳ ಮಧ್ಯದಲ್ಲಿ ಇನ್ಸುಲೇಷನ್ ಫಾರ್ಮ್, ಫೈಬರ್, ಪಾಲಿಸ್ಟೈರಿನ್ ಬೋರ್ಡ್ಸ್, ವಾಲ್ ಟೈಲ್ಸ್, ಡ್ಯಾಮ್ ಪ್ರೂಫ್ ಲೇಯರ್ ನ ಬಳಸ್ಕೊಂಡು ಮನೆಗಳನ್ನ ಕಟ್ಟಿರ್ತಾರೆ. ಮರದ ಪೀಸ್ ಗಳನ್ನ ಬಳಸ್ಕೊಂಡು ಮನೆ ಕಟ್ಟೋದು ಬೇಗನೂ ಆಗತ್ತೆ, ಲೇಬರ್ಸ್ ಕೂಡ ಕಡಿಮೆ ಬೇಕಾಗತ್ತೆ. ಕೊನೆಗೆ ಮನೆ ಬೆಲೆಗೆ ಬಂದ್ರೆ ಏರಿಯಾ ಮೇಲೆ, ಬಿಲ್ಡರ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಇವಾಗ ನೀವು ನೋಡ್ತಾ ಇರೋ ಮನೆಗಳಿಗೆ ಇಂಡಿಯನ್ ರುಪೀಸ್ ಅಲ್ಲಿ ಅಂದಾಜು 4.5 ಇಂದ 5 ಕೋಟಿ ಬೇಕಾಗತ್ತೆ.